ನೆನೆದವನೇ 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 ಬಲು ಜಾಣ. ನೆನೆದವನೇ ಬಲು ಜಾಣ ಶಿವನ ಈಶ್ವರನ ಪರಶಿವನ ಸಂಗಮ ಯುಗದ ಮಂಗಳ ರೂಪನ ಪರಮೇಶ್ವರನ ಪರಶಿವನ ಜ್ಯೋತಿ ಸ್ವರೂಪಂ ಶಿವೋಹಂ 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 ಶಿವೋ ತಾವೆಲ್ಲ ಶಂಕರ ಕಂಡ ಶಿವ, ಕೃಷ್ಣ ಕಂಡ ಪರಮಾತ್ಮ ಈ ಪ್ರಸಂಗವನ್ನು ನೋಡಿ ಪರಮಾತ್ಮನೂ ಆನಂದಿಸಿದ್ದಾನೆ, ನೀವು ಆನಂದಿಸಿದ್ದೀನಿ ಅಂತ ನಾನು ಭಾವಿಸಿದ್ದೇನೆ. ಈ ಪ್ರಸಂಗದ ಪ್ರಯೋಗ 100ಕ್ಕೆ 100% ನಾವು ಸಕ್ಸಸ್ ಇದೆ ಅಂತ ನನಗೆ ಭಾಳ ಆನಂದ ಆಗ್ತಾಯಿದೆ. ಇದು ಪ್ರಥಮ ಪ್ರಯೋಗ. ಇದನ್ನು ಇನ್ನಷ್ಟು ಜನಮೆಚ್ಚುಗೆ ಆಗುವ ಹಾಗೆ ನಮ್ಮ ಈ ಯಕ್ಷಗಾನ ಬಳಗ ಅದನ್ನು ಲೋಕಾರ್ಪಿತ ಮಾಡ್ತೆ ಅಂತ ನಾನು ಭಾಳ ಸಂತೋಷವಾಗಿ ತಮ್ಮೆಲ್ಲರ ಮುಂದೆ ಇಡ್ತೇನೆ. ಇದಕ್ಕೆ ನಮ್ಮದು ಯಾರ್ದು ಸಹಿತ ಇಲ್ಲಿ ಮತ್ತಷ್ಟು ಅಭಿಪ್ರಾಯ ಇಲ್ಲ. ಈಗಾಗಲೇ ಬಹಳ ಚೆನ್ನಾಗಿ ತಾವು ಮಾಡಿದ್ದೀರಿ ಪ್ರಥಮ ಪ್ರಯೋಗವನ್ನು ಅಂತ ನಾನು ತಮ್ಮೆಲ್ಲರಿಗೆ ಮತ್ತೆ ವಂದಿಸ್ತೇನೆ. ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ. ಭಟ್ರಣ್ಣವರಿದ್ದಾರಾ? ಬನ್ನಿ. ಎಲ್ಲರಿಗೂ ನಮ್ಮ ಈ ಪ್ರಯತ್ನಕ್ಕೆ ಜಾಸ್ತಿ ಉತ್ತೇಜನ ಕೊಟ್ಟವರು ಶ್ರೀಯುತ ವಾದಿರಾಜ್ ಭಟ್ರವರು. ಹಿರಿಯವರು ಬೇಸರಿಸಬಾರ್ದು. ರಾತ್ರಿ 12 ಗಂಟೆಗೆ ನೆನಪಾದರೂ ಫೋನ್ ಮಾಡ್ತಾರೆ, ಏನು ಮಾಡಿದಿರಿ ಪ್ರಸಂಗ, ಏನಾಯಿತು ಅಂತ. ಅವರ ಆ ಉತ್ಸಾಹಕ್ಕೆ ನಾವೇನೋ ಸ್ವಲ್ಪ ಪ್ರಯತ್ನ ಮಾಡಿದ್ದೇವೆ ಅಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ. ನಮ್ಮ ಬಸವರಾಜ್ ಶೆಟ್ಟಿಗಾರ್ ಅಣ್ಣವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಓಂ ಶಾಂತಿ. ಕರನ್ ಕರಾವನಹಾರ್ ಬಾಬಾ, ನಾವು ಬರೀ ನಿಮಿತ್ತ ಮಾತ್ರ ಎನ್ನುವ ಭಾವನೆಯಿಂದ ಈ ಪ್ರಯತ್ನವನ್ನು ಮಾಡಲಾಗಿದೆ. ಯಾವ್ಯಾವ ಸಮಯದಲ್ಲಿ ಕಲಾರೂಪದಲ್ಲಿ, ಕಲಾ ಮಾಧ್ಯಮದಲ್ಲಿ, ಸುಂದರವಾದಂತಹ ಮಾಧ್ಯಮದಲ್ಲಿ ಭಗವಂತನನ್ನು ಪ್ರತ್ಯಕ್ಷಗೊಳಿಸುವಂತಹ ಒಂದು ಪ್ರಯತ್ನವನ್ನು ಎಲ್ಲ ಕಲಾವಿದರು ಸೇರಿ ಮಾಡಿದ್ದಾರೆ. ಅವರು 2 ವರ್ಷದಿಂದ ಶಿವಪಂಚಾಕ್ಷರಿ ಮಹಿಮೆ ಎನ್ನುವ ಪ್ರಸಂಗವನ್ನು ಶಿವರಾತ್ರಿಯ ಸಂದರ್ಭದಲ್ಲಿ ನಮ್ಮ ಕೇಂದ್ರಗಳಲ್ಲಿ ಆಡಿ ತೋರಿಸಿ ಭಗವಂತನ ಜ್ಞಾನವನ್ನು ಪ್ರಸಾರ ಮಾಡಿದವರು. ಅವರಿಗೆ ಇದರ ಈಶ್ವರೀಯ ಜ್ಞಾನದ ಸರಿಯಾದ ಹಿನ್ನೆಲೆ ಇದೆ, ಆಸಕ್ತಿ ಇದೆ, ಸಂಸ್ಕಾರ ಇದೆ. ಹಾಗೆಯೇ ಮುಂದೆ ಭವಿಷ್ಯದಲ್ಲಿ ಅವರಿಗೂ ಒಂದು ಶ್ರೇಷ್ಠವಾದಂತಹ
ಪ್ರಾಪ್ತಿ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಈ ಪ್ರದರ್ಶನಕ್ಕೆ ಮೂಲ ಪ್ರೇರಣೆ, ಇದಕ್ಕೆ ಬೇಕಾದ ಸಂಶೋಧನೆ ಇದೆಲ್ಲ ಮಾಡಿದವರು ನಮ್ಮ ಹಿರಿಯರಾದಂತಹ ರಾಜಋಷಿ ಅಣ್ಣವರು. ಅವರ ಭಗವದ್ಗೀತೆಯ ಭಗವಂತ ಈಶ್ವರ ಅಥವಾ ವಿಶ್ವ ನಿರ್ಮಾಣದಲ್ಲಿ ಶ್ರೀಕೃಷ್ಣ ಕಂಡ ಪರಮಾತ್ಮ ಎನ್ನುವ ವಿಶೇಷ ಸಂಚಿಕೆಗಳಲ್ಲಿ ಇದರ ಪೂರ್ಣ ಪರಿಚಯ ಇದೆ. ಅದನ್ನು ಆಧರಿಸಿಕೊಂಡು ಬಸವರಾಜ ಶೆಟ್ಟಿಗಾರ್, ಕುಂದಾಪುರದ ಕೋಟೇಶ್ವರದಲ್ಲಿರುವಂತಹ ಅವರು ಪ್ರಸಿದ್ಧ ವಾಸ್ತುತಜ್ಞರು, ಮತ್ತು ಇದು ಅವ್ರದ್ದು 40ನೆಯ ಪ್ರಸಂಗ ಯಕ್ಷಗಾನದಲ್ಲಿ ಬರೀತಾ ಇದ್ದಾರೆ. ಹಾಗೆ ಅವರು ಬೇರೆ ಬೇರೆ ರೂಪದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದವರು. ಅವರು ಇದರ ಪ್ರಸಂಗವನ್ನು ರಚನೆ ಮಾಡಿದರು. ಹಾಗೆ ಅದರ ಪ್ರಯೋಗವನ್ನು ಈ ಯಕ್ಷದೇಗುಲ ಬಳಗದವರು ಮಾಡಿದ್ದಾರೆ. ಈ ಎಲ್ಲರ ಕಲಾವಿದರ ಪರಿಚಯ ತಮಗೆಲ್ಲ ಆಗಿದೆ, ಅವರ ಕಲಾ ಪ್ರದರ್ಶನದ ಮೂಲಕ ಆಗಿದೆ. ಅದನ್ನು ಪ್ರತ್ಯೇಕವಾಗಿ ಹೇಳುವ ಸಂದರ್ಭ ಅಲ್ಲ ಇದು, ತಾವೆಲ್ಲರೂ ತಿಳ್ಕೊಂಡಿದ್ದೀರಿ. ಭಾಗವತರಿಂದ ಹಿಡಿದು ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಭಗವಂತನ ಪ್ರತ್ಯಕ್ಷ ಮಾಡುವಂತಹ ಜ್ಞಾನವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ಪರವಾಗಿ ಹಾರ್ದಿಕವಾಗಿ ಅಭಿನಂದಿಸ್ತೇವೆ. ಅವರ ಜೊತೆ ಭಾಗವತರು ಶ್ರೀ ದೇವರಾಜದಾಸ್ ಮರವಂತೆ, ಮದ್ದಳೆಗಾರರಾಗಿ ಶ್ರೀ ಗಣಪತಿ ಭಟ್ ಯಲ್ಲಾಪುರ, ಚಂಡವಾದಕರಾಗಿ ಶ್ರೀ ಮಾಧವ ಮಣ್ಣೂರು, ನಮ್ಮ ಯಕ್ಷಗಾನ ಪರಂಪರೆಯಲ್ಲಿ ಹಿಮ್ಮೇಳದವರಿಗೆ ಪ್ರಾಶಸ್ತ್ಯ. ಇದರಲ್ಲಿ ಭಾಗವತರೇ ಸೂತ್ರಧಾರರು ಮತ್ತು ಉಳಿದ ಪಾತ್ರಧಾರಿಗಳೆಲ್ಲ ಈ ವೇದಿಕೆಯಲ್ಲಿ ಪಾತ್ರ ಮಾಡುವರು. ಈ ಪ್ರಸಂಗವನ್ನು ಬರೆದಂತಹ ಬಸವರಾಜ ಶೆಟ್ಟಿಗಾರ್ ಅವರು ಇನ್ನು 2 ದಿನಗಳಲ್ಲಿ ವಿದೇಶಕ್ಕೆ ತೆರಳಿಕ್ಕಿದ್ದಾರೆ. ಅವರಿಗೆ ನಾವು ಎಲ್ಲರೂ ಶುಭಾಶಯಗಳನ್ನು ಕೊಡೋಣ. ಶಂಕರನ ಪಾತ್ರದಲ್ಲಿ ಸುಜೀಂದ್ರ ಹಂದೆ ಸಾಲಿಗ್ರಾಮ ಮಕ್ಕಳ ಮೇಳದಲ್ಲಿ ಸುಮಾರು ಒಂದು 20 ವರ್ಷದಿಂದ ಅವರು ಯಕ್ಷಗಾನದಲ್ಲಿ ತರಬೇತಿ ಪ್ರದರ್ಶನ ಮಾಡಿದವರು. ಅಮೇರಿಕ ವಿದೇಶಗಳಲ್ಲಿ ಪ್ರವಾಸ ಮಾಡಿ ನುರಿತವರು, ಅಂಥವರಿಗೆ ಅಭಿನಂದಿಸ್ತೇವೆ. ಈಗ ಕೃಷ್ಣನ ಪಾತ್ರದಲ್ಲಿ ಗಣಪತಿ ಹೆಗ್ಡೆ, ತಮ್ಮಣ್ಣ ಗಾಂವ್ಕರ್ ಯಲ್ಲಾಪುರ, ಆಮೇಲೆ ಬ್ರಿಂಗಿ ಬ್ರಿಗುಟಿ ನವೀನ್ ಕೋಟ, ಪಾರ್ವತಿ ಪಾತ್ರದಲ್ಲಿ ಶ್ರೀ ಗಣಪತಿ ಹೆಗ್ಡೆ ಕಡ್ಲೆ, ಹೌದು, ಬ್ರಿಂಗಿ ಮತ್ತು ಅರ್ಜುನ ನವೀನ್ ಕೋಟ, ಆಮೇಲೆ ಭೃಕುಟಿಯ ಪಾತ್ರದಲ್ಲಿ ಶ್ರೀ ಉದಯ ಕೊಲ್ಲೂರು, ನಾರದನ ಪಾತ್ರದಲ್ಲಿ ಶ್ರೀ ನರಸಿಂಹತುಂಗ. ಇವರು ಯಕ್ಷಗಾನ ತರಬೇತಿದಾರರು, ಮಕ್ಕಳಿಗೆ ಯಕ್ಷಗಾನವನ್ನು ತರಬೇತಿ ನೀಡ್ತಾರೆ. ಶ್ರೀಕೃಷ್ಣನ ಪಾತ್ರದಲ್ಲಿ ಆಯ್ತಲ್ಲ. ಆಮೇಲೆ ಜಾಂಬವತಿಯ ಪಾತ್ರದಲ್ಲಿ ಶ್ರೀ ಗಣೇಶ್ ಉಪ್ಪುಂದ. ರಂಗ ಸಜ್ಜಿಕೆಯಲ್ಲಿ ಸಹಕರಿಸಿದವರು ಶ್ರೀ ವಿಶ್ವನಾಥ ಶೆಟ್ಟಿ ಮತ್ತು ಶ್ರೀ ಸುಹಾಸ್ ಕರಬ. ಈ ಯಕ್ಷಗಾನ ಸಂಸ್ಥೆಯ ಯಕ್ಷದೇಗುಲ ಸಂಸ್ಥೆಯ ವ್ಯವಸ್ಥಾಪಕರು ಮತ್ತು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದವರು. ಇದರ ಹೀಗೆ ಆದರಣೀಯ ಅಣ್ಣಂದಿರೆ, ಅಕ್ಕಂದಿರೆ, ಎಲ್ಲ ಕಲಾಭಿಮಾನಿಗಳೇ, ಬಹುಶಃ ಕಳೆದ ವರ್ಷ ಮಳೆಗಾಲದಲ್ಲಿ ನನ್ನದೊಂದು ಯಕ್ಷಗಾನ ಪ್ರಸಂಗ ನೋಡಲಿಕ್ಕೆ ರಾಜಋಷಿಯವರು ಹಾಗೂ
ಅಯಾಚಿತವಾಗಿ ಸನ್ಮಾನ್ಯ ಭಟ್ರು ಬಂದಾಗ ರಾಜಋಷಿಯರು ಹೇಳಿದರು ನಮ್ಮದೊಂದು ಪ್ರಸಂಗ ಬರೀಬೇಕು ಅಂತ ಹೇಳಿ. ಆದರೆ 47 ಪ್ರಸಂಗ ಬರೆದರೂ ಸಹ ನನ್ನದ್ದೇ ಆದಂಥ ಒಂದು ಸ್ವಾತಂತ್ರ್ಯ ಉಂಟು. ಅಂದರೆ ರಂಗಕ್ಕೆ ಏನು ಬೇಕು ನವರಸಭರಿತವಾಗಿ ಎಲ್ಲ ರೀತಿಯ ಪದ್ಯಗಳನ್ನು, ಹಾಸ್ಯ, ರೌದ್ರ, ಕರುಣರಸ ಎಲ್ಲವನ್ನು ತುಂಬಿಸಲಿಕ್ಕೆ ಆಗ್ತಾ ಉಂಟು. ಆದರೆ ಶಾಂತಿಯ ಸಂದೇಶವನ್ನು ಸಾರ್ತಕ್ಕಂಥ ಈ ಪರಮ ಪಾವನವಾದಂಥ ಈ ಕತೆ ನನಗೆ ದೊರಕಿತು. ಆದರೆ ಆ ಚೌಕಟ್ಟನ್ನು ಮೀರಿ ಹೋಗಲಿಕ್ಕೆ ತುಂಬ ಕಷ್ಟ ಆಯಿತು. ಸಂಪ್ರದಾಯವನ್ನು ಬಿಟ್ಟು ಹೋಗಲಿಕ್ಕೂ ಕಷ್ಟ ಆಯಿತು. ಬಹುಶಃ ಭಾಗವತರು, ಕಲಾವಿದರು ಆ ಚೌಕಟ್ಟಿನ ಒಳಗೆ ನಭುತೋ ನಭವಿಷ್ಯತಿ ಎಂಬಂತೆ ಪೂಜ್ಯರು ಹೇಳಿದ ಹಾಗೆ 100ಕ್ಕೆ 100 ಸಕ್ಸಸ್ ಮಾಡಿ ತೋರಿಸಿದ್ದಾರೆ. ಯಾಕಂತ ಹೇಳಿದರೆ ಇದು ಕೇವಲ ಪ್ರಾಯೋಗಿಕ ತರಬೇತಿಯಷ್ಟೇ. ಇನ್ನೂ 10ರಷ್ಟು, 100ರಷ್ಟು, 1000ರಷ್ಟು ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಉಂಟು ರಾಜಋಷಿಗಳ ಆಶೀರ್ವಾದದ ತನ್ಮೂಲಕ. ಅಂದರೆ ಇದರದ್ದೇ ಆದಂಥ ಚೌಕಟ್ಟನ್ನು ಮೀರಿ ಹೋಗಲಿಕ್ಕಿಲ್ಲ. ಬಣ್ಣದ ವೇಷ ತರಲಿಕ್ಕಿಲ್ಲ, ಹಾಗೆ ಹಾಸ್ಯ ವೇಷ ತರಲಿಕ್ಕೂ ಕಷ್ಟ ಆಗ್ತದೆ, ಕರುಣಾರಸವನ್ನು ತರಲಿಕ್ಕೆ ಆಗೋದಿಲ್ಲ. ಶಾಂತಿಯ ಸಂದೇಶವನ್ನು ಸಾರ್ತಕ್ಕಂತಹ ಒಂದು ಈ ಕಥೆಯನ್ನು ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ರಾಜಋಷಿಯವರಿಗೂ ಹಾಗೂ ಗುರುರಾಜ ಭಟ್ರಿಗೂ, ಸುಶ್ರಾವ್ಯವಾಗಿ ಹಾಡಿದಂಥ ನಮ್ಮ ಇಬ್ಬರು ಭಾಗವತರು, ಹಿಮ್ಮೇಳದವರು, ಅಕ್ಕಂದರು ಎಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತೇನೆ. ಆ ಪರಮಾತ್ಮನ ಅನುಗ್ರಹಕ್ಕೆ ನಾನು 47 ಪ್ರಸಂಗ ಬರಲಿಕ್ಕೆ ಅವಕಾಶ ಅಥವಾ ಭಕ್ತಿ ಅಥವಾ ಆ ದೇವರ ಆಶೀರ್ವಾದ ನನಗೆ ದಕ್ಕಿದೆ ಅಂತ ಹೇಳಿದೆ. 2 ಮಾತಿಲ್ಲ. ಮುಂದೆ ಇನ್ನು ಎಷ್ಟೋ ಬದಲಾವಣೆಯಾಗಲಿಕ್ಕೆ ಉಂಟು ಈ ಕಥೆಯಲ್ಲಿ. ನಾನನ್ನು ತಿಳಿದ ಹಾಗೆ ಪರಿಪೂರ್ಣ ಅಲ್ಲ. ಪೂಜ್ಯರು ಹೇಳಿದರು 100ಕ್ಕೆ 100 ಸರಿ, 100ಕ್ಕೆ 100 ಅಲ್ಲ, 50% ಸರಿ ಆಗಲಿಲ್ಲ, ಇನ್ನೂ ಹೆಚ್ಚು ಸರಿ ಮಾಡಲಿಕ್ಕಿದ್ದೇವೆ. ನಿಮ್ಮೆಲ್ಲವರ ಆಶೀರ್ವಾದ ಹಾಗೆ ಹಾರೈಕೆ ಇರಲಿ, ಜಗದ್ವಿಖ್ಯಾತ ಆಗಲಿ. ಹಾಗೆ ಮೇಳದ ಕಲಾವಿದರು ಅದ್ಭುತವಾಗಿ ನಟಿಸಿದವರಾಗಿದೆ. ವಿಶ್ವವಿಖ್ಯಾತ ಕಲಾವಿದರು ಅಂತ ಹೇಳಲಿಕ್ಕೂ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ತಮ್ಮ ಆ ಅತಿರಥ ಮಹಾರಥರ ಕಲಾವಿದರ ಸಂಯೋಜನೆಯೊಂದಿಗೆ ಅದ್ಭುತವಾಗಿದೆ. ಯಾಕಂದರೆ ನಾನು ಟ್ರಯಲ್ ನಿನ್ನೆ ಬರಬೇಕಿತ್ತು, ಬರಲಿಕ್ಕೆ ಆಗಲಿಲ್ಲ. ನಿನ್ನೆ ರಾತ್ರಿ 5:15ವರೆಗೆ ನಿನ್ನೆ ಕಥೆಯನ್ನು, ಶನಿಕಥೆಯಲ್ಲಿ ಅರ್ಥ ಹೇಳಿ ಸ್ವರ ಹೋಗಿದೆ. ಹಾಗಾಗಿ ಎಲ್ಲ ಅಧಿಕಾರವನ್ನು ಆ ಭಟ್ರಿಗೆ ಕೊಟ್ಟಿದ್ದೆ. ಅವರೆಲ್ಲ ನನ್ನ ಗುರುಗಳವರು, ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ನಿಮಗೆಲ್ಲರಿಗೂ ವಿಶೇಷವಾಗಿ ಆ ದೇವರನ್ನು ನೋಡುವಂಥ ಯೋಗ ಭಾಗ್ಯ ಸೌಭಾಗ್ಯನ ಅನುಗಿಸಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ಶ್ರೀಗನ್ನಡಂ ಗೆಲ್ಗೆ, ಯಕ್ಷಗಾನಂ ಗೆಲ್ಗೆ ಬಾಳಿಗೆ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ, ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ. ನಾರಾಯಣ ತೇ ನಮೋ ನಮೋ, ನಾರದ ಸಲ್ಲುದೆ ನಮೋ ನಮೋ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಜ್ಯೋತಿಸ್ವರೂಪಂ ಶಿವೋಹಂ ಶಿವೋಹಂ ಶಿವೋ